ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಇದು ಒಂದು ದೀಪಸ್ತಂಭ ಅಂತ ಹೆಸರು. ಪ್ರತಿ ಭಕ್ತಾದಿಗಳು ಬಂದು ಆ ಯುಗಾದಿ ಹಬ್ಬದ ಸಾಯಂಕಾಲದಲ್ಲಿ ದೀಪವನ್ನು ಹಚ್ಚಿ ಬೆಳಗಿಸುವಂಥ ಕೆಲಸ ಮಾಡ್ತಾರೆ. ಇದೇನಕ್ಕೆ ಮಾಡ್ತಾರೆ ಅಂದರೆ ಇಡೀ ಗ್ರಾಮಕ್ಕೆ, ಇಡೀ ದೇಶಕ್ಕೆ, ಇಡೀ ಊರಿಗೆ ಒಂದು ಕಲ್ಯಾಣಾಪೃತವಾಗಿ ಜ್ಯೋತಿ ಹೇಗೆ ಬೆಳಗುತ್ತೋ ಅದೇ ರೀತಿ ಎಲ್ಲ ಕುಟುಂಬ, ಎಲ್ಲ ಲೋಕಕ್ಕೂ ಕೂಡ ಅದೇ ಥರ ಮನಸ್ಸಲ್ಲಿ ಜ್ಯೋತಿ ಬೆಳಗಲಿ ಅನ್ನೋ ಉದ್ದೇಶ. ಇದು ಪುರಾತನ ಕಾಲದಿಂದ ಪದ್ಧತಿ, ಅದಕ್ಕೆ ದೀಪಸ್ತಂಭ ಅಂತ ಹೆಸರು ಕೊಡಲ್ಪಟ್ಟಿದೆ. ಪ್ರತಿ ವರ್ಷ ಹೌದು ದೀಪೋತ್ಸವ ಹಚ್ಚು ಉರಿತಾ ಹೌದು. ಇದು ಈ ಕಲ್ಲುಗಳನ್ನು ಏನಕ್ಕೆ ಇಟ್ಟಿದ್ದಾರೆ? ಇದು ಇಟ್ಟಿರೋ ಸರಿ ಇಲ್ಲ ಆ್ಯಕ್ಚುಲಿ. ನೋಡಿ, ಈ ಥರ ಇಡಬೇಕು, ಆ ಥರ ಒಂದ್ರ ಮೇಲೆ ಇಡಂಗಿಲ್ಲ. ಒಂದ್ರ ಮೇಲೆ ಇಡಂಗಿಲ್ಲ. ಏನಕ್ಕೆ ಇಟ್ಟಿದ್ದಾರೆ ಅಂದರೆ, ಅವರು ಮನೆಯನ್ನು ನಿರ್ಮಾಣ ಮಾಡದ ಸಂದರ್ಭದಲ್ಲಿ ಕಷ್ಟ ಪಣ್ಣಗಳಿರುತ್ತೆ. ನಾನೊಂದು ಸೈಟ್ ತೊಗೋಬೇಕು, ನಾನೊಂದು ಮನೆ ಕಟ್ಟಬೇಕು ಅನ್ನೋ ಸಂದರ್ಭದಲ್ಲಿ ಇಲ್ಲಿ ಬಂದು ಸ್ವಾಮಿಯ ಸುವರ್ಣಮುಖಿಗೆ ಹೋಗಿ, ಸುವರ್ಣಮುಖಿಯಿಂದ ಬರುವಾಗ 7 ಸುತ್ತಿನ ಕೋಟೆ ಇದೆ ನೋಡಿದಿರಲ್ಲ, ಆ ಸುತ್ತನ್ನು ಸುತ್ತಕೊಂಡು ನಂತರ ಬಂದು ಈ ದಾರಿಲಿ ಬರುವಂಥದ್ದು. ಯಾರೋ ಕಲ್ಲಿಟ್ಟಿದ್ದು ನಾವನ್ನ ಕಲ್ಲನ್ನು ಕಟ್ಟಡ ಕಟ್ಟಂಗಿಲ್ಲ, ಬೇರೆಯನ್ನು ಕಲ್ಲನ್ನು ಹೊಂಚಿ ಕಲ್ಲನ್ನು ಇಟ್ಟಾಗ ಆ 1 ವರ್ಷದೊಳಗೆ ಸ್ವಂತ ಮನೆ ನಿರ್ಮಾಣವಾಗುವಂಥ ಶಕ್ತಿ ಇಲ್ಲಿದೆ.